ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಾಮ್ತನು ಕಿಚನ್. ಅನೇಕ ಯೂಸ್ಫುಲ್ ಟಿಪ್ಸ್ಗಳೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಲಾಸ್ಟ್ ತನಕ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇದ್ದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟನ್ನು ಸ್ಕಿಪ್ ಮಾಡಿ ಸ್ಮೂತಿಗಳನ್ನು ಕುಡಿಯೋ ಅಭ್ಯಾಸನ ಮಾಡ್ಕೋಬೇಕು. ಬೆಳಿಗ್ಗೆ ನಾವು ದೋಸೆ, ಚಿತ್ರಾನ್ನ, ಪುಳಿಯೋಗರೆ ಅಥವಾ ಪಲಾವು ಈ ಥರ ಎಲ್ಲ ತಿನ್ನೋದ್ರಿಂದ ವೆಯ್ಟ್ ಗೇನ್ ಆಗುತ್ತೆ ಬಿಟ್ಟರೆ ವೆಯ್ಟ್ ಲಾಸ್ ಮಾಡೋದು ಸಾಧ್ಯನೇ ಇಲ್ಲ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಬದಲಾಗಿ ನಾವು ಫ್ರೂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಇಲ್ಲ ತರಕಾರಿಗಳನ್ನು ಯೂಸ್ ಮಾಡಿಕೊಂಡು ಸ್ಮೂತಿಗಳನ್ನು ಮಾಡ್ಕೋಬೋದು. ತರಕಾರಿಗಳಿಂದನೂ ಸ್ಮೂತಿನ ಮಾಡ್ಕೋಬೋದು, ಇಲ್ಲ ಫ್ರೂಟ್ಸಿಂದ ಕೂಡ ಮಾಡ್ಕೋಬೋದು. ಗ್ರೈಂಡ್ ಮಾಡಬೇಕಾದ್ರೆ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಳಿ. ಖರ್ಜೂರ, ದ್ರಾಕ್ಷಿ, ಗೋಡಂಬಿ, ಬಾದಾಮು ಈ ರೀತಿ ಡ್ರೈ ಫ್ರೂಟ್ಸ್ಗಳನ್ನು ನಾವು ಯೂಸ್ ಮಾಡ್ಕೋಬೋದು. ಬೆಳಿಗ್ಗೆ ಟಿಫನಿಗೆ ಬದಲಾಗಿ ನಾವು ಇದನ್ನು ಕುಡಿಯೋದ್ರಿಂದ ಹೊಟ್ಟೆ ಕೂಡ ತುಂಬಾ ಫುಲ್ ಆಗಿದೆ ಅನಿಸುತ್ತೆ. ಹಾಗೆಯೇ ಮಧ್ಯಾಹ್ನ ತನಕ ಹಸಿವು ಕೂಡ ಆಗೋದಿಲ್ಲ. ಹೆಲ್ದಿ ಡ್ರಿಂಕ್ ಅಂತ ಹೇಳ್ಬೋದು. ಡೈಲಿ ರೂಟೀನಲ್ಲಿ ನಾವು ಈ ರೀತಿ ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ನಮ್ಮ ತೂಕವನ್ನು ಕಡಿಮೆ ಮಾಡ್ತಾ ಬರ್ಬೋದು. ಒಂದೊಂದು ಸಲ ಪಾಲಕ್ ಸೊಪ್ಪನ್ನ ಜಾಸ್ತಿ ತಂದುಬಿಟ್ಟಿರ್ತೀವಿ, ತುಂಬ ದಿನ ಇಟ್ಟರೆ ಅದು ಹಾಳಾಗಿಬಿಡುತ್ತೆ. ಆ ಥರ ವೇಸ್ಟ್ ಮಾಡೋದಕ್ಕಿಂತ ಬರೀ ಅದರ ಎಲೆನ ತೆಗೆದು ನೀವು ಉಪಯೋಗಿಸ್ಕೋಬೋದು. ದಂಟು ಹಾಕ್ತಲೇ ಬರೀ ಎಲೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಯಾವುದೇ ಸೊಪ್ಪಾಗಿದ್ರೂ ಕೂಡ ಕ್ಲೀನ್ ಮಾಡಿದ ಮೇಲೆ ನಾವು ಅಡುಗೆಗೆ ಬಳಸ್ತೀವಲ್ವ, ಅದಕ್ಕಿಂತ ಮುಂಚೆ ಒಂದು 3ರಿಂದ 4 ಸಲ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ತೊಳ್ಕೊಬೇಕಾಗತ್ತೆ. ಯಾಕಂದರೆ ಅದರಲ್ಲಿ ಧೂಳಾಗಿರ್ಬೋದು ಅಥವಾ ಮಣ್ಣಾಗಿರ್ಬೋದು ಕೆಳಗಡೆ ನಿಂತು ಬಿಡುತ್ತೆ. ಹಾಗಾಗಿ ಅದನ್ನು ನಾವು 3ರಿಂದ 4 ಸಲ ನೀಟಾಗಿ ತೊಳ್ಕೊಬೇಕು. ಹಾಗೆಯೇ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿ ಇಡೋದ್ರಿಂದ ಅದರಲ್ಲಿ ಎಷ್ಟೇ ಮಣ್ಣಿದ್ರೂ ಕೂಡ ಬಿಟ್ಕೊಳ್ಳುತ್ತೆ. ಒಂದೊಂದು ಸಲ 5-6 ಸಲ ತೊಳೆದ್ರೆ ಕೂಡ ಅದರಲ್ಲಿ ಮಣ್ಣು ಹಾಗೇನೇ ಇರುತ್ತೆ. ಆದಷ್ಟು ಈ ಥರ 2 ಪಾತ್ರೆಗಳನ್ನು ಇಟ್ಕೊಂಡು ಅದರಲ್ಲಿ ನಾವು ಈ ಥರ ಸೊಪ್ಪನ್ನು ಹಾಕಿ ಕ್ಲೀನ್ ಮಾಡೋದು ತುಂಬಾ ಒಳ್ಳೆಯದು. ಅಡುಗೆ ಮನೆಯಲ್ಲಿ ನಾವು ಅಡುಗೆ ಮಾಡ್ತಾ ಬೇರೆ ಕೆಲಸ ಕೂಡ ಮಾಡ್ಕೋಬೋದು. ಬೆಳ್ಳುಳ್ಳಿ ಸಿಪ್ಪೆನ ತೆಗೆಯೋದಾಗಿರ್ಬೋದು, ಅಥವಾ ಶುಂಠಿ ಸಿಪ್ಪೆನ ತೆಗೆದು ಕಟ್ ಮಾಡಿ ಇಡೋದಾಗಿರ್ಬೋದು, ಅಥವಾ ತರಕಾರಿಗಳನ್ನು ಕಟ್ ಮಾಡಿ ಇಡೋದು. ಈ ರೀತಿ ಕೆಲಸಗಳನ್ನು ನಾವು ಅಡುಗೆ ಮನೆಯಲ್ಲಿ ಬೇರೆ ಕೆಲಸ ಮಾಡ್ತಾ ಈ ಕೆಲಸ ಕೂಡ ಮಾಡ್ಕೋಬೋದು. ಹೇಗಿದ್ದರೂ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಈ ಥರ ಸಾಂಬಾರು ಮಾಡ್ತೀವಿ ಅಥವಾ ಪಲ್ಯ ಮಾಡ್ತೀವಿ ಅಂದಾಗ ಅದಕ್ಕೆ ತಕ್ಕ ಹಾಗೆ ಏನೇನು ಬೇಕು ಅದನ್ನು ನಾವು ರೆಡಿ ಮಾಡ್ಕೋಬೋದು. ಬೆಳಿಗ್ಗೆ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ, ಹಸ್ಬೆಂಡ್ ಆಫೀಸಿಗೆ ಹೋದ್ಮೇಲೆ ಮತ್ತೆ ನಮ್ಮ ಕೆಲಸ ಶುರುವಾಗೇ ಬಿಡುತ್ತೆ. ರಾತ್ರಿ ಅನ್ನ ಉಳಿದಿದ್ರೆ ಆದಷ್ಟು ಬಿಸಾಡೋದನ್ನು ಅವಾಯ್ಡ್ ಮಾಡಿ. ರಾತ್ರಿ ಅನ್ನ ಊಟ ಮಾಡೋದ್ರಿಂದ ಏನೂ ಎಫೆಕ್ಟ್ ಆಗೋದಿಲ್ಲ. ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಹಾಗೆಯೇ ಡೈರೆಕ್ಟಾಗಿ ಅನ್ನ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಅದರಲ್ಲಿ ರೊಟ್ಟಿ ಇಲ್ಲಾಂದರೆ ದೋಸೆ ಅದಕ್ಕೆಲ್ಲ ಹಾಕಿ ನಾವು ಯೂಸ್ ಮಾಡ್ಕೋಬೋದು. ಬೆಳಿಗ್ಗೆ ಮಾಡಿ ಉಳಿದಿರುವಂಥ ಚಪಾತಿಗಳೇನಾದರೂ ಇದ್ದರೆ ಸಂಜೆ ಟೈಮಿಗೆ ಮಕ್ಕಳಿಗೆ ಅದನ್ನು ಸ್ನ್ಯಾಕ್ಸ್ ಥರ ಚಪಾತಿ ರೋಲ್ ಎಲ್ಲ ಮಾಡಿ ಕೊಡ್ಬೋದು. ಹಾಗೆಯೇ ರಾತ್ರಿ ಟೈಮಲ್ಲಿ ಉಳಿದಿರುವಂಥ ಸಾಂಬಾರು ಏನಾದರೂ ಇದ್ದರೆ ಅದನ್ನು ಬಿಸಿ ಮಾಡಿ ಇಡಬೇಕು. ಇಲ್ಲಾಂದರೆ ಹಾಳಾಗೋ ಚಾನ್ಸ್ ಇರುತ್ತೆ. ಜೊತೆಗೆ ಹಾಲಿದ್ದರೆ ಅದರಲ್ಲಿ ಏನಾದರೂ ಮಾಡಿ ಕುಡಿಯೋದನ್ನು ಅಭ್ಯಾಸ ಮಾಡಿಕೊಡಿ. ಆದಷ್ಟು ಕಿಚನ್ ಕೌಂಟರ್ ಏನಿದೆ ಅದು ಖಾಲಿ ಇರೋ ಥರ ನೋಡ್ಕೊಳ್ಳಿ. ಬೆಳಿಗ್ಗೆ ಟೈಮಲ್ಲಿ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಏನಾದರೂ ಇದ್ದರೆ ಅದನ್ನೆಲ್ಲ ಚಿಕ್ಕ ಪಾತ್ರೆಗೆ ಹಾಕಿ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಡೋದ್ರಿಂದ ಕಿಚನ್ ಕೌಂಟರ್ ತುಂಬಾ ನೀಟಾಗಿರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಪಾತ್ರೆಗಳನ್ನೆಲ್ಲ ಜೋಡಿಸ್ತಾ ಕೂರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ರೀತಿ ಯಾವುದಾದ್ರೂ ಟಬ್ ಇದ್ದರೆ ಅದರೊಳಗಡೆ ಪಾತ್ರೆಗಳನ್ನೆಲ್ಲ ಹಾಕಿಡಿ. ಮತ್ತೆ ನಿಮ್ಮ ಫ್ರೀ ಟೈಮಲ್ಲಿ ಅದನ್ನು ಜೋಡಿಸ್ಕೋಬೋದು. ನಾವು ರಾತ್ರಿ ತೊಳೆದಿರುವಂಥ ಪಾತ್ರೆಗಳನ್ನು ಈ ರೀತಿ ಸ್ಟ್ರೈನರಲ್ಲಿ ಹಾಕಿಟ್ಟಿರ್ತೀವಿ. ನೀರೆಲ್ಲ ಕೆಳಗಡೆ ನಿಂತಿರುತ್ತೆ. ಆದಷ್ಟು ಈ ಸ್ಟ್ರೈನರ್ಗಳನ್ನು ಬೆಳಿಗ್ಗೆ ಪಾತ್ರೆ ಎಲ್ಲ ತೆಗೆದಾದ್ಮೇಲೆ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಕ್ಲೀನ್ ಮಾಡಿ ಆದಮೇಲೆ ಮತ್ತೆ ನಾವು ಬೆಳಿಗ್ಗೆ ಉಪಯೋಗಿಸಿದಂಥ ಪಾತ್ರೆಗಳೇನಿರುತ್ತೆ ಅದನ್ನೆಲ್ಲ ತೊಳೆದು ಇದರಲ್ಲಿ ಜೋಡಿಸ್ಕೋಬೋದು. ಡೈಲಿ ರುಟೀನಲ್ಲಿ ನಾವು ಈ ರೀತಿ ಮಾಡೋದ್ರಿಂದ ಸ್ಟ್ರೈನರ್ ಅನ್ನೋದು ತುಂಬಾ ಕ್ಲೀನಾಗಿ ನೀಟಾಗಿರುತ್ತೆ. ಹಾರ್ಡ್ ವಾಟರ್ ಏನಾದರೂ ಇದ್ದರೆ ಈ ರೀತಿ ಸ್ಟ್ರೈನರ್ಗಳು ಬೇಗ ಹಾಳಾಗಿಬಿಡುತ್ತೆ. ಆದಷ್ಟು ಈ ಥರ ನಾವು ಕ್ಲೀನಾಗಿ ವಾಶ್ ಮಾಡಿ ಇಡೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಬೆಳಿಗ್ಗೆ ಟೈಮಲ್ಲಿ ಪಾತ್ರೆಗಳ ರಾಶಿ ಅಂತಲೇ ಹೇಳ್ಬೋದು. ತುಂಬಾ ಪಾತ್ರೆಗಳಿರುತ್ತೆ. ಪಾತ್ರೆ ತೊಳಿಬೇಕಾದ್ರೆ ಆದಷ್ಟು ಸ್ವಲ್ಪ ಡಿವೈಡ್ ಮಾಡಿ ಪಾತ್ರೆಗಳನ್ನು ತೊಳ್ಕೊಳ್ಳಿ. ಒಂದೇ ಸಲ ಎಲ್ಲ ಪಾತ್ರೆಗಳನ್ನು ಮಿಕ್ಸ್ ಮಾಡಿ ತೊಳೆಯೋದಕ್ಕೆ ಹೋಗಬೇಡಿ. ಆದಷ್ಟು ಸಿಂಕ್ನ ಒಂದು ಸಲ ಕ್ಲೀನ್ ಮಾಡ್ಕೊಳ್ಳಿ. ನಾವಂದರೆ ಅರ್ಜೆಂಟಲ್ಲಿ ಸಿಂಕ್ನಲ್ಲೇ ಪಾತ್ರೆಗಳನ್ನು ಇಟ್ಟಿರ್ತೀವಿ. ವೇಸ್ಟ್ ಫುಡ್ಗಳೆಲ್ಲ ಸಿಂಕ್ನಲ್ಲೇ ಇರೋದ್ರಿಂದ ನಾವು ಅಲ್ಲೇ ಪಾತ್ರೆಗಳನ್ನು ತೊಳೆದ್ರೆ ಸಿಂಕ್ ಕಟ್ಟೋ ಚಾನ್ಸ್ ತುಂಬಾ ಇರುತ್ತೆ. ಆದಷ್ಟು ಜಿಡ್ಡು ಇಲ್ಲದೆ ಇರುವಂಥ ಚಿಕ್ಕ ಚಿಕ್ಕ ಪಾತ್ರೆಗಳನ್ನು ಫಸ್ಟ್ ತೊಳೆಯೋದು ತುಂಬಾ ಒಳ್ಳೆಯದು.
ಸ್ವಲ್ಪ ಪಾತ್ರೆಗಳಿಗೆ ಡಿಶ್ ವಾಶ್ ಜೆಲ್ಲನ್ನು ಹಾಕಿ ಕ್ಲೀನ್ ಮಾಡಿ ಇಟ್ಟು ಡಿವೈಡ್ ಮಾಡಿ ಸ್ವಲ್ಪ ಪಾತ್ರೆಗಳನ್ನು ಈ ರೀತಿ ತೊಳಿತಾ ಬನ್ನಿ. ಆಗ ಜೋಡಿಸೋದಕ್ಕೆ ಕೂಡ ತುಂಬಾ ಈಸಿ ಆಗುತ್ತೆ. ಲೋಟಗಳಾಗಿರ್ಬೋದು ಅಥವಾ ಪ್ಲೇಟ್ಗಳಾಗಿರ್ಬೋದು ಇದನ್ನೆಲ್ಲ ಫಸ್ಟ್ ತೊಳ್ಕೊಂಡು ಮತ್ತೆ ನಾವು ಬೇರೆ ಪಾತ್ರೆಗಳನ್ನು ಸ್ವಲ್ಪ ಡಿವೈಡ್ ಮಾಡಿಕೊಂಡು ತೊಳೆದ್ರೆ ಪಾತ್ರೆ ತೊಳೆಯೋದು ನಮಗೆ ತುಂಬಾ ಈಸಿ ಅನಿಸುತ್ತೆ. ಒಂದೇ ಸಲ ರಾಶಿಯಾಗಿ ಎಲ್ಲ ಕೂಡ ಮಿಕ್ಸ್ ಮಾಡಿ ತೊಳೆಯೋದ್ರಿಂದ ನಮಗೆ ತುಂಬಾ ಇರಿಟೇಷನ್ ಅನ್ನಿಸ್ತಾ ಇರುತ್ತೆ. ಆದಷ್ಟು ಈ ರೀತಿ ಸ್ಟ್ರೈನರ್ಗಳಿದ್ರೆ ಅದನ್ನು ನೀರಲ್ಲಿ ಒಂದ್ಸಲ ಕ್ಲೀನಾಗಿ ತೊಳ್ಕೊಳ್ಳಿ. ಅದ್ರ ಹೋಲ್ ಇರುತ್ತೆ ನೋಡಿ, ಅಲ್ಲೆಲ್ಲ ಕಸ ಕಟ್ಕೊಬಿಟ್ಟಿರುತ್ತೆ. ನೆಕ್ಸ್ಟು ಇದನ್ನು ನಾವು ಒಂದು ಟೂತ್ ಬ್ರಷಿಂದ ಕ್ಲೀನ್ ಮಾಡಿ ಉಜ್ಕೋಬೇಕು. ಟೂತ್ ಬ್ರಷ್ ಅಂದರೆ ವೇಸ್ಟ್ ಆಗಿರುವಂಥ ಟೂತ್ ಬ್ರಷ್ ಅಲ್ಲ. ಈ ರೀತಿ ಉಜ್ಜೋದಕ್ಕೆಲ್ಲ ಒಂದು ಚೆನ್ನಾಗಿರುವಂಥ ಅಂದರೆ ಹೊಸ ಟೂತ್ ಬ್ರಷನ್ನೇ ನಾವು ಉಪಯೋಗಿಸ್ಕೋಬೋದು. ಈ ಥರ ನಾವು ಟೂತ್ ಬ್ರಷಲ್ಲಿ ಸ್ಟ್ರೈನರ್ಗಳನ್ನು ಉಜ್ಜಿ ತೊಳೆಯೋದ್ರಿಂದ ಅದರ ಹೋಲಲ್ಲಿ ಎಂಥ ಕೊಳೆ ಇದ್ದರೂ ಕೂಡ ನೀಟಾಗಿ ಬಿಟ್ಕೊಳ್ಳುತ್ತೆ. ಹಾಗೆ ತುಂಬಾ ಕ್ಲೀನಾಗಿರುತ್ತೆ. ನಾವು ಬರೀ ಸ್ಕ್ರಬ್ಬರಿಂದ ಸ್ಟ್ರೈನರ್ಗಳನ್ನು ಉಜ್ಜೋದ್ರಿಂದ ಅದರಲ್ಲಿ ಕೊಳೆ ಹಾಗೇನೇ ಇರುತ್ತೆ. ಹಾಗೆ ಅದರ ಕಾರ್ನರಲ್ಲಿ ಕೂಡ ನಾವು ಬ್ರಷಲ್ಲಿ ಕ್ಲೀನ್ ಮಾಡಿ ಉಜ್ಜಬೇಕು. ಆವಾಗ ಎಂಥ ಕೊಳೆ ಇದ್ದರೂ ಕೂಡ ತುಂಬಾ ಕ್ಲೀನಾಗಿ ನೀಟಾಗುತ್ತೆ. ಚಪಾತಿ ಹಿಟ್ಟು ಕಲಿಸೋದು ತುಂಬಾ ಟೈಮ್ ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ನಾವು ಈ ರೀತಿ ಫುಡ್ ಪ್ರೊಸೆಸರ್ಗಳನ್ನು ಯೂಸ್ ಮಾಡ್ಕೋಬೋದು. ತುಂಬಾ ಸುಲಭವಾಗಿ ನಾವು ಚಪಾತಿ ಹಿಟ್ಟುಗಳನ್ನು ಕಲಿಸ್ಕೋಬೋದು. ಇದನ್ನು ಆದಷ್ಟು ಈ ರೀತಿ ಬ್ರಷಿಂದ ಕ್ಲೀನ್ ಮಾಡ್ಕೊಳ್ಳಿ. ಯಾಕಂದರೆ ಹಿಟ್ಟೆಲ್ಲ ಅಲ್ಲೇ ಅಂಟ್ಕೊಬಿಟ್ಟಿರುತ್ತಲ್ವ, ಹಾಗಾಗಿ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆ ಹಾಕಿ ಮತ್ತೆ ನಾವು ಈ ಥರ ಬ್ರಷಲ್ಲಿ ಉಜ್ಜೋದ್ರಿಂದ ಅದಕ್ಕೆ ಅಂಟಿರುವಂಥ ಹಿಟ್ಟೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ಒಂದ್ಸಲ ನೀರೆಲ್ಲ ಹಾಕಿ ಚೆನ್ನಾಗಿ ಉಜ್ಜಿ ಮತ್ತು ಅದರಲ್ಲಿ ಹಿಟ್ಟು ಅಂಟ್ಕೊಂಡಿದೆ ಅನಿಸಿದ್ರೆ ಇನ್ನೊಂದ್ಸಲ ಬ್ರಷಲ್ಲಿ ನೀಟಾಗಿ ಉಜ್ಜಿ ಮತ್ತು ನಾವು ಸ್ಕ್ರಬ್ಬರಲ್ಲಿ ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೋದು. ಹಾಗೆಯೇ ಬ್ಯಾಕ್ ಸೈಡ್ ಕೂಡ ಹಾಗೆ ಸ್ವಲ್ಪ ಡಿಶ್ ವಾಶ್ ಜೆಲ್ಲನ್ನು ಹಾಕಿ ನಾವು ಟೂತ್ ಬ್ರಷಿಂದ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನಾರ್ಮಲ್ ಮಿಕ್ಸಿಗಳನ್ನು ಕೂಡ ಹಾಗೆ ಈ ಥರ ಬ್ಯಾಕ್ ಸೈಡ್ ಸ್ವಲ್ಪ ಡಿಶ್ ವಾಶ್ ಜೆಲ್ ಹಾಕಿ ನೀರು ಹಾಕಿ ಒಂದು 5 ನಿಮಿಷ ಹಾಗೇ ಬಿಟ್ಟು ನಾವು ಟೂತ್ ಬ್ರಷಿಂದ ನೀಟಾಗಿ ಉಜ್ಜಿದ್ರೆ ಅದರಲ್ಲಿ ಎಂಥ ಕಸ ಕೊಳೆ ಏನಿದ್ರೂ ಕೂಡ ಕ್ಲೀನ್ ಆಗುತ್ತೆ. ಗಾಜಿನ ಪಾತ್ರೆಗಳಾಗಿರ್ಬೋದು ಅಥವಾ ಪಿಂಗಾಣಿ ಪಾತ್ರೆಗಳಾಗಿರ್ಬೋದು ತೊಳೆದಾದ್ಮೇಲೆ ಅದನ್ನು ಸಪ್ರೇಟಾಗಿ ಇಡುವ ಅಭ್ಯಾಸನ ಮಾಡ್ಕೊಳ್ಳಿ. ಇಲ್ಲಾಂದರೆ ಬ್ರೇಕ್ ಆಗೋ ಚಾನ್ಸ್ ಇರುತ್ತೆ. ಹಾಗೆಯೇ ಪಾತ್ರೆಗಳನ್ನು ತೊಳಿಬೇಕಾದ್ರೆ ಅದರಲ್ಲಿ ವೇಸ್ಟ್ ಫುಡ್ಗಳಿದ್ರೆ ಅದನ್ನು ತೆಗೆದು ಒಂದು ಸೈಡಲ್ಲಿ ಇಡಬೇಕು. ಇಲ್ಲಾಂದರೆ ಸೈಡಲ್ಲೇ ಒಂದು ಪ್ಲೇಟ್ನ ಇಟ್ಟು ಅದಕ್ಕಿಟ್ಟು ಮತ್ತೆ ನಾವು ಡಸ್ಟ್ಬಿನ್ನಿಗೆ ಹಾಕ್ಬೋದು. ಈ ಥರ ಮಾಡೋದ್ರಿಂದ ಸಿಂಕ್ ಕಟ್ಟೋದನ್ನು ನಾವು ತಪ್ಪಿಸ್ಬೋದು. ಪಾತ್ರೆಗಳನ್ನು ತೊಳಿಬೇಕಾದ್ರೆ ಆದಷ್ಟು ಸ್ವಲ್ಪ ಡಿವೈಡ್ ಮಾಡಿ ನಾವು ಪಾತ್ರೆಗಳನ್ನು ತೊಳ್ಕೊಬೇಕಾಗುತ್ತೆ. ಅಂದರೆ ಸ್ಟಾರ್ಟಿಂಗಲ್ಲಿ ಜಿಡ್ಡು ಇಲ್ಲದೆ ಇರುವಂಥ ಪಾತ್ರೆಗಳು, ಚಿಕ್ಕದಾಗಿರುವಂಥ ಪಾತ್ರೆಗಳು, ಈ ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ಟು ಮತ್ತೆ ನಾವು ಜಾಸ್ತಿ ಜಿಡ್ಡಿರುವಂಥ ಪಾತ್ರೆಗಳನ್ನು ತೊಳ್ಕೊಬೋದು. ಆದಷ್ಟು ಪಾತ್ರೆಗಳನ್ನು ತೊಳಿಬೇಕಾದ್ರೇ ಸಿಂಕನ್ನು ಕೂಡ ಕ್ಲೀನಾಗಿ ಇಟ್ಕೊಳ್ಳಿ. ಅಂದರೆ ಅಲ್ಲಿ ನೀರು ಕಟ್ಟಬಾರ್ದು, ಆ ಥರ ನಾವು ನೋಡ್ಕೋಬೇಕಾಗತ್ತೆ. ಫುಡ್ ವೇಸ್ಟೇಜ್ ಎಲ್ಲ ಸಿಂಕಲ್ಲಿ ಹೋಗೋದ್ರಿಂದ ಸಿಂಕ್ ಕಟ್ಟೋ ಚಾನ್ಸ್ ತುಂಬಾ ಇರುತ್ತೆ. ಹಾಗಾಗಿ ಪಾತ್ರೆ ತೊಳೆಯೋಕ್ಕಿಂತ ಮುಂಚೆನೇ ವೇಸ್ಟ್ ಫುಡ್ಗಳನ್ನು ನಾವು ತೆಗೆದು ಬಿಸಾಡಬೇಕು. ಬೆಳಿಗ್ಗೆ ಟೈಮಲ್ಲಿ ಪಾತ್ರೆಗಳನ್ನೆಲ್ಲ ತೊಳೆದಾದ್ಮೇಲೆ ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು ಕಿಚನ್ ಕೌಂಟರ್ ಕ್ಲೀನಿಂಗ್, ಹಾಗೆಯೇ ಸ್ಟವ್ ಕ್ಲೀನಿಂಗ್. ಆದಷ್ಟು ಅಡುಗೆ ಮನೆನ ಸ್ವಲ್ಪ ಸ್ಪೇಸ್ ಎಲ್ಲ ಫ್ರೀ ಆಗಿರೋ ಥರ ನೋಡ್ಕೊಳ್ಳಿ. ಸಿಂಕ್ ಕೆಳಗಡೆ ಒಂದು ಮ್ಯಾಟ್ ಹಾಕಿ ಈ ಥರ ಮಾಡೋದ್ರಿಂದ ನೀರೆಲ್ಲ ಚೆಲ್ತಾ ಇರುತ್ತೆ ಅಲ್ವಾ, ಹಿಂಸೆ ಅನಿಸಲ್ಲ. ಜೊತೆಗೆ ಒಂದೆರಡು ಹ್ಯಾಂಡ್ ಟವಲನ್ನು ಅಡುಗೆ ಮನೆಯಲ್ಲಿ ಇಡೋದು ತುಂಬಾ ಒಳ್ಳೆಯದು. ಕೈ ಒರೆಸೋದಕ್ಕೆ ಸಪ್ರೇಟಾಗಿ ಒಂದು ಹ್ಯಾಂಡ್ ಟವಲನ್ನು ಇಟ್ಕೊಳ್ಳಿ. ಹಾಗೆಯೇ ಕಿಚನ್ ಕೌಂಟರ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಸಪ್ರೇಟ್ ಟವಲ್ಗಳನ್ನು ನಾವು ಇಟ್ಕೋಬೇಕಾಗುತ್ತೆ. ಸ್ಟವ್ ಕ್ಲೀನಿಂಗ್ನ ನಾವು ದಿನಕ್ಕೆ 2 ಸಲನಾದರೂ ಮಾಡಲೇಬೇಕು, ಇಲ್ಲ ಅಟ್ಲೀಸ್ಟ್ 1 ಸಲನಾದರೂ ಮಾಡಲೇಬೇಕಾಗುತ್ತೆ. ಹಾಗೆಯೇ ಸ್ಟವ್ ಕ್ಲೀನಿಂಗ್ ಮಾಡಬೇಕಾದ್ರೆ ಸ್ವಲ್ಪ ನೀರನ್ನು ಈ ರೀತಿ ಚುಮುಕ್ಸಿ ಅದಕ್ಕೆ ಡಿಶ್ ವಾಶ್ ಜೆಲ್ಲನ್ನು ಹಾಕಿ ಸ್ಕ್ರಬ್ಬರಿಂದ ನೀಟಾಗಿ ಈ ರೀತಿ ಉಜ್ಜಿದ್ರೆ ಅದರಲ್ಲಿರೋ ಎಣ್ಣೆ ಜಿಡ್ಡಾಗಿರ್ಬೋದು ಅಥವಾ ಕೊಳೆ ಆಗಿರ್ಬೋದು ಇದೆಲ್ಲ ನೀಟಾಗಿ ಹೋಗುತ್ತೆ. ಹಾಗೆಯೇ ನಾವು ಕೆಲವೊಂದು ಸೊಲ್ಯೂಷನ್ಗಳನ್ನು ಉಪಯೋಗಿಸ್ಕೊಂಡು ಕೂಡ ನಾವು ಈ ಥರ ಕ್ಲೀನಿಂಗ್ ಮಾಡ್ಕೋಬೋದು. ನಮ್ಮದಂತೂ ವೈಟ್ ಕಿಚನ್ ಕೌಂಟರ್ ಟಾಪು ತುಂಬಾ ಕೊಳೆ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಈ ಥರ ಕೆಲವು ಸೊಲ್ಯೂಷನ್ಗಳನ್ನು ಯೂಸ್ ಮಾಡ್ತಾ ಇರ್ತೀನಿ. ಹಾಗೆ ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ. ನಾವು ಒಂದೊಂದ್ಸಲ ಹೋಮ್ ರೆಮಿಡೀಸ್ ಅಂತ ಯೂಸ್ ಮಾಡ್ತಾ ಇರ್ತೀವಿ, ಅದು ವರ್ಕೌಟ್ ಆಗ್ತಾ ಇರಲ್ಲ. ಆವಾಗ ಈ ಥರ ಸೊಲ್ಯೂಷನ್ನ ಯೂಸ್ ಮಾಡಿಕೊಂಡು ನಾವು ಕಿಚನ್ ಕೌಂಟರ್ಗಳನ್ನು ಕ್ಲೀನ್ ಮಾಡ್ಕೋಬೋದು. ನಿಜವಾಗ್ಲೂ ಬೆಸ್ಟ್ ಅಂದರೆ ಬ್ಲ್ಯಾಕ್ ಕಲರ್ ಇರುವಂಥ ಕಿಚನ್ ಕೌಂಟರ್ಗಳೇ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ಈ ಥರ ವೈಟ್ ಕಲರ್ ಕಿಚನ್ ಕೌಂಟರ್ಗಳಿದ್ರೆ ಕ್ಲೀನ್ ಮಾಡೋದು ತುಂಬಾ ಕಷ್ಟ. ಒಂದೊಂದ್ಸಲ ಅದರಲ್ಲಿ ಅಂಟಿರುವಂಥ ಕೊಳೆ ಏನಿರುತ್ತೆ ಅದು ಹೋಗ್ತಾನೆ ಇರಲ್ಲ. ಆವಾಗ ನಾವು ಈ ರೀತಿ ಸೊಲ್ಯೂಷನ್ನ ನೋಡಿ ತಗೋಬೇಕಾಗತ್ತೆ. ಸ್ಟವ್ನ ಕ್ಲೀನ್ ಮಾಡಿ ಆದಮೇಲೆ ಒಂದು ಬಟ್ಟೆನಲ್ಲಿ ಒರೆಸಿ ಮತ್ತೆ ನಾನಿಲ್ಲಿ ಟಿಶ್ಯೂ ಪೇಪರ್ನಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ. ಪಾತ್ರೆ ಎಲ್ಲ ತೊಳೆದು ಕಿಚನ್ ಕೌಂಟರ್ ಎಲ್ಲ ಕ್ಲೀನ್ ಮಾಡಿ ಸ್ಟವ್ ಎಲ್ಲ ನಾವು ಒರೆಸಿ ಇಟ್ಟ ಮೇಲೆ
ಕಿಚನ್ ಅನ್ನೋದು ತುಂಬಾ ನೀಟಾಗಿ ಕ್ಲೀನಾಗಿರುತ್ತೆ. ಆವಾಗ ನಮಗೆ ಅಡುಗೆ ಮಾಡೋದಕ್ಕೆ ಕೂಡ ತುಂಬಾ ಇಷ್ಟ ಆಗುತ್ತೆ. ನಾವೆಲ್ಲ ಕೆಲಸನೂ ಅಲ್ಲಲ್ಲೇ ಬಿಟ್ಟು ಅಡುಗೆ ಮಾಡ್ತೀವಿ ಅಂದರೆ ನಿಜವಾಗ್ಲೂ ಅಲ್ಲಿ ಇಂಟ್ರೆಸ್ಟೇ ಇರೋದಿಲ್ಲ. ಆದಷ್ಟು ಪಾತ್ರೆಗಳನ್ನು ಆವಾಗಿಂದ ಆವಾಗಲೇ ಕ್ಲೀನ್ ಮಾಡೋದು, ಹಾಗೆಯೇ ಸ್ಟವ್ ಕೂಡ ಹಾಗೆ ಆವಾಗಿಂದ ಆವಾಗಲೇ ಒರೆಸೋದು, ಈ ಥರ ಹ್ಯಾಬಿಟ್ಗಳನ್ನು ನಾವು ಫಾಲೋ ಮಾಡೋದ್ರಿಂದ ಅಡುಗೆ ಮನೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅಲ್ಲಿ ಬಂದು ಅಡುಗೆ ಮಾಡೋದಕ್ಕೆ ಕೂಡ ನಮಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಪದೇ ಪದೇ ಅಡುಗೆ ಮನೆನ ಒರೆಸೋದು ಕಷ್ಟ ಆಗ್ತಾ ಇದೆ ಅಂದರೆ ಸ್ವಲ್ಪ ಟಿಶ್ಯೂ ಪೇಪರ್ನ ಇಟ್ಕೊಂಡು ಅದರಲ್ಲಿ ಕೂಡ ನಾವು ತುಂಬ ಗಲೀಜಾದಾಗ ಒರೆಸಿ ಬಿಸಾಡ್ಬೋದು. ಒಂದೊಂದ್ಸಲ ತುಂಬಾ ಬ್ಯುಸಿಯಾಗಿರ್ತೀವಿ, ಜಾಸ್ತಿ ಟೈಮ್ ಇರಲ್ಲ ಅಂದಾಗ ನಾವು ಪಾಲಕ್ ಸೊಪ್ಪನ್ನು ಉಪಯೋಗಿಸ್ಕೊಂಡು ಬೇಳೆ ಸಾರನ್ನು ನಾವು ಮಾಡ್ಕೋಬೋದು. ಬೇಳೆನ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆ ಹಾಕಿ ಇಡಬೇಕಾಗುತ್ತೆ. ನೆಂದಿರುವಂಥ ಬೇಳೆನ ಚೆನ್ನಾಗಿ ತೊಳೆದು ಕುಕ್ಕರಿಗೆ ಹಾಕಿ ಸ್ವಲ್ಪ ಅರಿಶಿನ ಹಾಗೆ ಎಣ್ಣೆನ ಹಾಕಿ ಒಂದು 2ರಿಂದ 3 ವಿಷಲು ನಾವು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಕುಕ್ಕರಲ್ಲಿ ಬೇಳೆ ಬೇಯ್ತಾ ಇದ್ದಾಗೇ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಹಸಿಮೆಣಸು, ಒಣಮೆಣಸು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕಿ ಅದನ್ನು ಕೂಡ ಸ್ವಲ್ಪ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮತ್ತು ಚಿಕ್ಕದಾಗಿ ಕಟ್ ಮಾಡಿರುವಂಥ ಟೊಮೆಟೊ ಹಣ್ಣನ್ನು ಹಾಕಿ ಅದನ್ನು ಸ್ಮ್ಯಾಶ್ ಆಗೋ ಥರ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬೆಂದೋಗುತ್ತೆ. ಹಾಗೆ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿ ಮುಚ್ಚಳನ ಮುಚ್ಚಿ ಒಂದು 2ರಿಂದ 3 ನಿಮಿಷ ನಾವು ಹೀಗೇನೆ ಬೇಯಿಸ್ಕೊಂಡ್ರೆ ತುಂಬಾ ಬೇಗ ಸ್ಮ್ಯಾಶ್ ಆಗುತ್ತೆ ಟೊಮೆಟೊ. ಇವಾಗ ನಾವು ತೊಳೆದು ಕಟ್ ಮಾಡಿ ಇಟ್ಟಿರುವಂಥ ಒಂದು 2 ಹಿಡಿಯಷ್ಟು ಪಾಲಕ್ ಸೊಪ್ಪನ್ನು ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಒಂದು 2ರಿಂದ 3 ನಿಮಿಷ ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ. ಸೊಪ್ಪಲ್ಲಿರೋ ನೀರಿನಂಶ ಎಲ್ಲ ಬಿಟ್ಕೊಳ್ತಾ ಬರುತ್ತೆ, ಅಷ್ಟು ಬೆಂದರೆ ಸಾಕಾಗುತ್ತೆ. ಇವಾಗ ನಾವಿದಕ್ಕೆ ಬೆಂದಿರುವಂಥ ಬೇಳೆನ ಆ್ಯಡ್ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ತುಂಬ ಗಟ್ಟಿ ಬೇಕು ಅಂದರೆ ನೀರನ್ನು ಕಮ್ಮಿ ಹಾಕ್ಕೋಬೇಕು. ಹಾಗೆ ಸ್ವಲ್ಪ ನೀರಾಗಿರಲಿ ಅಂದರೆ ಈ ರೀತಿ ಕೂಡ ಮಾಡ್ಕೋಬೋದು, ಅದು ಮತ್ತೆ ಗಟ್ಟಿ ಆಗುತ್ತೆ. ಇದೆಲ್ಲ ಚೆನ್ನಾಗಿ ಕುದ್ದ ಮೇಲೆ ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡಿಕೊಂಡು ಮತ್ತು ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಾಕ್ಕೋಬೇಕು. ಜೊತೆಗೆ ಸ್ವಲ್ಪ ಬೆಲ್ಲದ ಪೌಡರನ್ನು ಹಾಕ್ಕೊಳ್ಳಿ, ರುಚಿ ಚೆನ್ನಾಗಿರುತ್ತೆ. ಬೆಲ್ಲ ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ತೊಗರಿ ಬೇಳೆಗೆ ಬದಲಾಗಿ ನೀವು ಹೆಸರು ಬೇಳೆ ಕೂಡ ಹಾಕ್ಕೋಬೋದು, ಇಲ್ಲ ತೊಗರಿ ಬೇಳೆ ಹಾಗೆ ಹೆಸರು ಬೇಳೆ ಅದನ್ನು ಮಿಕ್ಸ್ ಮಾಡಿ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊಪ್ಪು ಕೂಡ ಹಾಗೆ ನಿಮಗೆ ಯಾವ ರೀತಿ ಸೊಪ್ಪು ಇಷ್ಟ ಅದನ್ನು ಹಾಕ್ಕೋಬೋದು. ತುಂಬಾ ಹೆಲ್ದಿ ಆಗಿರುವ ಒಂದು ರೆಸಿಪಿನ ನಾವು ಈ ರೀತಿಯಾಗಿ ಟ್ರೈ ಮಾಡ್ಕೋಬೋದು. ಒಂದೊಂದ್ಸಲ ಜಾಸ್ತಿ ಟೈಮ್ ಇರಲ್ಲ, ಬೇಗ ಮಾಡ್ಕೋಬೇಕು ಅಂತ ಇರ್ತೀವಿ, ಆವಾಗ ಈ ಥರ ಮಾಡ್ಕೋಬೋದು. ಅನ್ನ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.